ಹಾಯ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಈಗ ನಾವು ಶಾರ್ಟ್ಕಟ್ಟಲ್ಲಿ ಬಂದಿದ್ದು ಇದ್ದಕ್ಕೆಗೆ ಈ ಮಾರ್ಕೆಟ್ಗೆ. ಒಳ ರಸ್ತೆಯಿಂದ ತೋಣಿಯಿಂದಾಗಿ ಮತ್ತು ಈ ಒಳ ರಸ್ತೆಯಿಂದ ನಾವು ಬಂದಿದ್ದು. ಇದು ಎಂಟ್ರೆನ್ಸ್ ಅಲ್ಲ, ಇದು ಒಳ ರಸ್ತೆ. ಈ ಮಾರ್ಕೆಟ್ಗೆ ಬರುವಂಥ ಒಳ ರಸ್ತೆ. ಇನ್ನು ಮುಖ್ಯ ಎಂಟ್ರೆನ್ಸ್, ಮುಖ್ಯ ದ್ವಾರ ಇದಾಗಿದೆ. ನಂತರ ನಾನು ತೋರಿಸ್ತೇನೆ. ಇದು ಈ ಮಾರುಕಟ್ಟೆಯ ಮುಖ್ಯ ಎಂಟ್ರೆನ್ಸ್, ಮುಖ್ಯ ದ್ವಾರ. ನಾನು ಇಲ್ಲಿಂದ ಶಾರ್ಟ್ಕಟ್ಟಾಗಿ ಆ ಕಡೆ ನದಿಯಿಂದ ಬೋಟಲ್ಲಿ ಇಲ್ಲಿಗೆ ಬಂದಿದ್ದದ ಶಾರ್ಟ್ಕಟ್ಟಲ್ಲಿ. ವಾಹ್, ವಿಶಾಲವಾಗಿದೆ ಈ ಮಾರ್ಕೆಟ್. ಒಂದು ಕಿಲೋಮೀಟರ್ವರೆಗೆ ಇದೆ, ಇಲ್ಲಿಂದ ಅಲ್ಲಿವರೆಗೆ 1 ಕಿಲೋಮೀಟ್ರ್ ಇದೆ. ಈಗ ನಾವು ಬಂದಿರೋದು ಮೀನು ಜಟ್ಟಿಗೆ ಇದು ಜಟ್ಟಿ ಅಂದರೆ ಹಾರ್ಬರ್. ಸಮುದ್ರದಿಂದ ಮೀನು ಬಂದು ಈ ದಂಡೆಯಲ್ಲಿಟ್ಟು ಆಕ್ಷನ್ ಮಾಡ್ತಾರೆ, ಏಲಂ ಮಾಡ್ತಾರೆ. ಇಲ್ಲೇನೋ ಬರೆದಿಟ್ಟಿದ್ದಾರೆ, ಇಲ್ಲಿಯ ರೂಲ್ಸ್ ಇದೆ ಒಂದು. ಅದನ್ನು ಫೆರಿ ಬೋಟ್ನವರು ಪಾಲಿಸಬೇಕಾಗುತ್ತದೆ, ಫಿಶಿಂಗ್ ಬೋಟ್ನವರು. ನಾವು ರೂಲ್ಸ್ ಬರೆದಿಟ್ಟಿದ್ದಾರೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಮುಖ್ಯದ್ವಾರದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಈ ಕೊಡಿಯಿಂದ ಆ ಕೊಡಿವರೆಗೆ ಇದೆ ನೋಡಿ. ಪರ್ಸಿನ್ ಇದೆ ಇಲ್ಲಿದು. ಒಂದು ಪರ್ಸಿನ್ ಖಾಲಿ ಆಗ್ತಾ ಉಂಟು. ಏನು ಮೀನಿದೆ ಅಂತ ನೋಡುವ. ನಾನು ಆ ಕಡೆಯಿಂದ ಬಂದಿದ್ದು, ಅಲ್ಲಿಂದ ಇಲ್ಲಂದರೆ ಬ್ರಿಡ್ಜಲ್ಲಿ ಬರಬೇಕು. ಇಲ್ಲಿಂದ ಬರೋದಾದರೆ ಶಾರ್ಟ್ ಕಟ್. ನನಗೆ ಇಲ್ಲಿ ಜೂಮ್ ಮಾಡ್ತೀನಿ. ಆ ವಾಚ್ ಟವರ್ ಉಂಟಲ್ಲ, ಅಲ್ಲಿಂದ ಈ ಕಡೆ ಫೇರಿ ಬೋಟ್ನಲ್ಲಿ. ಏನಿದು ಮೀನು ಖಾಲಿ ಆಗ್ತಾ ಇದೆ. ಪರ್ಸಿನಲ್ಲಿ ಏನೋ ಬಂದಿದೆ ಇಲ್ಲಿ. ಚಲ್ಟು ಅಲ್ಲ ಗೋಲೈ. ಗೋಲೈ ಬಂದಿದೆ. ಪರ್ಸಿನ್ ಇಲ್ಲಿದು ಮಾರ್ಕೆಟ್ ಅಂದರೆ ಆಕ್ಷನ್ ಆಗೋ ಸ್ಥಳ ಇದು. ಇನ್ನು ಬೋಟೆಲ್ಲ ಬಂದಿಲ್ಲ, ಎಲ್ಲ ಫಿಶಿಂಗು ಇದೆ. ನಮ್ಮಲ್ಲಿರುವಂಥ ಡಾಕ್ ಥರ ಇದೊಂದು ಡಾಕ್ ಇದು. ಈ ಪರ್ಸನಲ್ಲಿ ಏನಿದೆ, ಇದು ಶರ್ಟ್ ಇದೆಲ್ಲ ಖಾಲಿ ಆಯಿತು. ಇಲ್ಲಿ ಟೈಮಿಂಗ್ ಇಲ್ಲ. ಈ ಧಕ್ಕೆಯಲ್ಲಿ ಹಾರ್ಬರ್ನಲ್ಲಿ ಯಾವಾಗ ಬೋಟ್ ಬಂದರೂ ಖಾಲಿ ಮಾಡ್ಬೋದು, ಎಷ್ಟು ಗಂಟೆಗೆ ಬಂದರೂ ಖಾಲಿ ಮಾಡ್ಬೋದು. ಯಾರು ಕೇಳಲಿಕ್ಕಿಲ್ಲ ಇಲ್ಲಿ. ಇದರಲ್ಲೂ ಗೋಲೈ ಉಂಟು. ಮತ್ತು ಸ್ವಲ್ಪ ಬಾಂಗ್ರೆ ತಂದಿದ್ದಾರೆ, ಸಣ್ಣ ಸಣ್ಣದು. ಡಾಕ್ ಸ್ವಲ್ಪ ದೊಡ್ಡದುಂಟು. ಇವ್ರ ಡಾಕ್ ಸೈಜ್ ದೊಡ್ಡದುಂಟು.
ಅಲ್ಲ 200 ಫೀಟ್ ಅಗಲ ಉಂಟು. ಉದ್ದ ಎಷ್ಟು ಇದೆ ಅಂತ ನನಗೆ ಹೇಳಲಿಕ್ಕಾಗಲ್ಲ, ಅಂದಾಜಿಲ್ಲ. ಇದೊಂದು ಪರ್ಸಿನಲ್ಲಿ ಏನಿರ್ಬೋದು ನೋಡ್ತೇನೆ. ಇದರಲ್ಲೂ ನೆತ್ತಲಿ ಗೋಲಾಯಿ. ಇದರಲ್ಲೂ ಗೋಲಾಯಿ. ಇಲ್ಲೇನು ಬಂಗ್ರೆನೇ ಸಿಗ್ತಾ ಇಲ್ಲ ಇವರಿಗೆ. ಇಲ್ಲಿದು ಡೀಸೆಲ್ ಪಂಪ್, ಭಾರತ್ ಪೆಟ್ರೋಲಿಯಂ. ಪರ್ಸಿನ್ಗೆ ಐಸ್ ಆಗ್ತಾ ಇರೋದು ಹೊರಡಲಿಕ್ಕೆ. ಇವಾಗ ಬಿಡ್ತಾರೆ ಲೋಡ್ ಮಾಡಿ. ಐಸ್ ಪ್ಲಾಂಟ್. ಈ ಟೈಮಿಂಗಲ್ಲೇ ಗೊತ್ತಾಗ್ತದೆ ಎಷ್ಟು ದೊಡ್ಡದಿದೆ ಈ ಧಕ್ಕೆ ಅಂತೇಳಿ. ಓ ಈ ವಿಡಿಯೋ ಎಡಿಟ್ ಏನು ಮಾಡಲ್ಲ, ಹೇಗೆ ವಿಡಿಯೋ ಮಾಡಿದ್ದೇನೆ ಹಾಗೇನೆ ನಾನು ಶೇರ್ ಮಾಡ್ತೇನೆ ನಿಮಗೆ. ಮತ್ತು ನೀವೇ ನೋಡಿ ಅದು HD ಮತ್ತು ಇಷ್ಟು ಎಲ್ಲ ಸೇರಿಸಿ ಎಡಿಟ್ ಮಾಡಿ ಏನಿಲ್ಲ, ಡೈರೆಕ್ಟ್ ಲೈವ್ ಹೇಗೆ ವಿಡಿಯೋ ಮಾಡಿದ್ದೇನೆ ಹಾಗೇನೆ ಅಪ್ಲೋಡ್ ಮಾಡ್ತೇನೆ ನಿಮಗೆ ನಾನು. ಇನ್ನೂ ಉಂಟು, ಅರ್ಧ ಕಿಲೋಮೀಟ್ರ್ ಆಯಿತು, ಇನ್ನೂ ಉಂಟು. ಮೈ ಗಾಡ್, ಜಾರ್ತದೆ ಇಲ್ಲಿ. ಈ ಟೈಮಿಂಗಲ್ಲೇ ಗೊತ್ತಾಗ್ತದೆ ಎಷ್ಟು ಉದ್ದ ಉಂಟಂತ. ಇಲ್ಲೊಂದು ಬರ್ಸ್ ಎಲ್ಲ ಗೋಲಾಯಿ. ಗೋಲಾಯಿ ಅಂದರೆ ನೆತ್ತೇಲಿ. ನೆತ್ತೇಲಿ ಅಂದರೆ ಇದು. ಅದಕ್ಕೆ ಗೋಲಾಯಿ ಹೇಳ್ತಾರೆ, ನೆತ್ತೇಲಿ ಅಂತ ಹೇಳ್ತಾರೆ, ಕೊಲತಾರು ಅಂತ ಹೇಳ್ತಾರೆ ತುಳುವಲ್ಲಿ. ಇನ್ನೂ ಮುಗ್ದಿಲ್ಲ, ತುಂಬ ಲಾಂಗ್ ಉಂಟು. ಸಾಕಂತ ನನಗೆ ಸುಸ್ತಾಯ್ತಿಲ್ಲ. ತುಂಬ ಲಾಂಗ್ ವೀಡಿಯೋ ಹಾಕಲ್ಲ ನಾನು, ಇಲ್ಲಾಂದರೆ ಇನ್ನೂ ಹೋಗ್ಲಿಕ್ಕೆ ನೋಡಿ ಅಲ್ಲಿ ಲಾಸ್ಟ್ವರೆಗೆ ಹೋಗಬೇಕು. ಎಲ್ಲ ಸ್ಟಿಚ್ ಬಲೆ ಎಲ್ಲ ಪರ್ಸಿಂದು ರೆಡಿ ಮಾಡ್ತಾ ಇದ್ದಾರೆ. ಕೊಲತಾರು ಡ್ರೈ, ಗೋಲಾಯಿ ಡ್ರೈ. ನನ್ನ ಮುಖ ಕಾಣಲ್ಲ, ಆದರೆ ಅದು ಕಾಣ್ತದೆ ನಂದು ನೀರಲ್ಲಿ ನೋಡಿ ಎಷ್ಟು ಹೈಟ್ ಆಗಿದ್ದೀನಿ ನಾನು. ಓ ಇನ್ನೂ ಉಂಟು ಆ ಕಡೆ ಜಟ್ಟಿ.
ತುಂಬ ದೊಡ್ಡದುಂಟು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇವ್ರ ಅಕ್ಕ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಂಗ್ಡೆ ಅನ್ನೋದು, ಅದು ಏನು ಮಾಡ್ತೀರಿ ನೀವು ಈಗ? ಉಪ್ಪು ಹಾಕಿ ಒಣಗಿಸೋದಾ? ನೆನ್ನೆ ಉಪ್ಪಾಗಿಡೋದಾ? ಈಗ ಒಣಗಿಸಿ ಡ್ರೈಗೆ ಇದು ಮಾಡೋದು. ಎಷ್ಟಿದೆ ಅಮ್ಮ ಅದು ಕೆಜಿಗೆ? ಹಾಂ, ತಂಗಿ ಅವ್ರದ್ದು. ಅಲ್ಲ, ಮಾರೋದಾದ್ರೆ ಎಷ್ಟಾಗಿ ಮಾರು ನೀವು? ಹಾಂ, ತಗೊಂಡು ಹೋಗೋದು. ಎಷ್ಟು ಕೆಜಿಗೆ ರೇಟು? ತಂಗಿದ್ದಾರಾ? ಓಕೆ ಓಕೆ, ಅವ್ರ ಹತ್ರ. ನಾವು ಮಂಗಳೂರು ಸೀ ಫುಡ್ ಅಂತ, ಮ್ಯಾಂಗ್ಳೂರು. ಬಿಳಿಯಪ್ಪ ನೋಡಿ. ಇವಾಗ ನಾನು ಅದ್ರ ರೇಟೆಲ್ಲ ಹೇಳ್ತೇನೆ. ಎಷ್ಟು ಲಾಂಗ್ ಉಂಟು ನೋಡಿ. ಇನ್ನು ಆ ಕಡೆ ಇದೊಂದು ಬಾರ್ಡರ್. ಇಲ್ಲಿ ಬಾರ್ಡರ್ ಅಂದರೆ ಸಣ್ಣ ನಾಡದೋಣಿ ಇಲ್ಲಿ ಇಡಲಿಕ್ಕೆ ಇದೊಂದು ಬಾರ್ಡರ್. ಮತ್ತು ಆ ಕಡೆ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಆ ಕಡೆಯಿಂದ ಉಂಟು. ಅಮ್ಮ, ಅಲ್ಲಿಯೂ ಮೀನು ಖಾಲಿ ಮಾಡ್ತಾರಾ ಬೋಟ್ ಬಂದರೆ? ಆ ಕಡೆನೂ ಪರ್ಸಿನ ಅಲ್ಲಿಯೂ ಖಾಲಿ ಮಾಡ್ತಾರೆ. ಎಷ್ಟು ಉದ್ದುಂಟು ನೋಡಿ. ಒಂದು ಪರ್ಸಿನ್ ಬಿಟ್ಟಾಯಿತು ಸಮುದ್ರ ಬಾರ್ಡರಲ್ಲಿ. ಸಮುದ್ರದ ಬಾರ್ಡರ್ ಇದು ತುಂಗಾ ನದಿ ಅಂತ ಹೇಳ್ತಾರೆ. ತುಂಗಾ ನದಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದು ಬೇಕಾದರೂ ಮಾಡಿ, ನಿಮಗೆ ಯಾವುದು ಇಷ್ಟಿದೆ ಅದು ಮಾಡಿ. ಆದರೆ ನಾನು ವಿಡಿಯೋ ಹಾಕುವುದನ್ನು ನಿಲ್ಲಿಸಲ್ಲ. ಮೀನಿನ ಬಗ್ಗೆ, ಮೀನುಗಾರಿಕೆ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮವರಿಗೆ ಕೊಡ್ತಾ ಇರ್ತೇನೆ ಕರ್ನಾಟಕದ ಜನರಿಗೆ. ಓಕೆ, ಅಸ್ಸಲಾಮು ಅಲೈಕುಮ್, ಬಾಯ್, ಸಿ ಯು. ಪ್ರೀತಿ ಇರಲಿ, ನಿಮ್ಮ ದುಆದಲ್ಲಿ ನನ್ನ ನೆನಪಿರಲಿ. ಬಾಯ್.